ಕರುನಾಡಿನಲ್ಲಿ ಹೊಸ ಹಿಂದೂ ಹುಲಿ ಜನನ. ಡಿಕೆಶಿಗೆ ಒಲಿಯುತ್ತಾ ಕರುನಾಡ ಸಾಮ್ರಾಜ್ಯ. ಹಾಗಿದ್ರೆ ನಿಜವಾಯಿತು ಗುರೂಜಿಯ ಸ್ಫೋಟಕ ಭವಿಷ್ಯ. ಹೊಸ ಸಿಎಂ ಪ್ರತ್ಯಕ್ಷದ ಸುಳಿವು ನಿಜವಾಗಿದೆ. ಈಗ ಕಳೆದ ವರ್ಷದ ನವೆಂಬರ್ನಲ್ಲಿ ಸುಳಿವನ್ನ ಕೊಟ್ಟಿದ್ರು ಕಾಲಜ್ಞಾನಿ ಕಿರಣ್ ಕುಮಾರ್ ಗುರೂಜಿಯವರು. ಅವರು ಕೊಟ್ಟಿರುವಂತಹ ಪ್ರತಿ ಸುಳಿವು ಕೂಡ ನಿಜವಾಗಿದೆ. ಕರುನಾಡಿನಲ್ಲಿ ಹೊಸ ಹಿಂದೂ ಹುಲಿ ಜನನವಾಗುತ್ತಾ. ಹಾಗಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಕಾಂಕ್ಷಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕರುನಾಡ ಸಾಮ್ರಾಜ್ಯ ಅವರಿಗೆ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಗುರೂಜಿಯ ಸ್ಫೋಟಕ ಭವಿಷ್ಯ ಇದು. ಪ್ರತಿ ಬಾರಿ ಕೂಡ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಕುಮಾರ್ ಗುರೂಜಿ ಅವರು, ಕಾಲಬ್ರಹ್ಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ತಮ್ಮ ಭವಿಷ್ಯದ ಮೂಲಕ ಕೆಲವೊಂದಿಷ್ಟು ವಿಚಾರಗಳನ್ನ ನಮಗೆ ಜಗತ್ತಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಈಗ ಹೊಸ ಸಿಎಂ ಪ್ರತ್ಯಕ್ಷದ ಸುಳಿವನ್ನ ಕೊಟ್ಟಿರುವಂತದ್ದು ಕಳೆದ ವರ್ಷದ ನವೆಂಬರ್ನಲ್ಲಿ ಸುಳಿವನ್ನ ಕೊಟ್ಟಿದ್ರು. ಈಗ ನಿಜವಾಗಿದೆ ನೂತನ ಸಿಎಂ ಪ್ರತ್ಯಕ್ಷದ ಭವಿಷ್ಯವಾಣಿ. ಕೆಲ ಮಹಾನಾಯಕರುಗಳಿಗೆ ಎದುರಾಗುತ್ತಂತೆ ಪ್ರಾಣಕಂಟಕ. ಮುಂದಿನ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಆಗಿದ್ರೆ ಇದ್ರ ಬಗ್ಗೆ ಗೊತ್ತಿದೆಯಾ? ಇವರು ನುಡಿದಂತಹ ಪ್ರತಿಯೊಂದು ಭವಿಷ್ಯವಾಣಿ ಕೂಡ ನಿಜವಾಗಿದೆ. ಇಲ್ಲಿವರೆಗೂ ಕಾಲ ಬ್ರಹ್ಮ ಅಂತಾನೆ ಖ್ಯಾತಿ ಪಡೆದಿದ್ದಾರೆ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು. ಅವರು ನುಡಿದಿರುವಂತಹ ಪ್ರತಿಯೊಂದು ಭವಿಷ್ಯ ಕೂಡ ಸತ್ಯವಾಗಿದೆ. ನೂತನ ಸಿಎಂ ಪ್ರತ್ಯಕ್ಷ ಆಗ್ತಾರೆ ಅಂತ ಹೋದ ವರ್ಷದ ಡಿಸೆಂಬರ್ನಲ್ಲೇ ಹೇಳಿದ್ರು. ಅದೇ ರೀತಿ ಎಲ್ಲ ಆಗ್ತಾನೆ ಇದೆ. ಡಿಕೆ ಶಿವಕುಮಾರ್ ಹಿಂದೂ ಪರವಾಗಿ ಮಾತನಾಡ್ತಾ ಇದ್ದಾರೆ. ಈಗ ಒಂದು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡಿರುವಂತಹ ವಿಚಾರ. ಮೊನ್ನೆ ಶಿವರಾತ್ರಿಯ ಸಂದರ್ಭದಲ್ಲಿ ಈ ಜಾಗರಣೆಯ ಜೊತೆ ಕುಳಿತು ಇದೆಲ್ಲ ವಿಚಾರವಾಗಿ ನೋಡ್ತಾ ಇದ್ರೆ ಒಳ್ಳೆ ಬೆಳವಣಿಗೆ. ಅವರು ಹೇಳಿದ್ದು ಎಲ್ಲ ಕೂಡ ನಡೆದಿದೆ. ಗುರೂಜಿ ಅವರು ಹೇಳಿದ್ದು ಎಲ್ಲ ಕೂಡ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಕಿರಣ್ ಕುಮಾರ್ ಗುರೂಜಿ ಅವರ ಈ ಒಂದು ಭವಿಷ್ಯ ನಿಜವಾಗುತ್ತೆ. ಬನ್ನಿ ಹಾಗಿದ್ರೆ ಕಿರಣ್ ಕುಮಾರ್ ಗುರೂಜಿ ಅವರು ಏನೇನು ಹೇಳಿದ್ದಾರೆ, ಹೊಸ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಭವಿಷ್ಯದ ವಿಚಾರವಾಗಿ ಏನ್ ಸತ್ಯತೆಯನ್ನ ನುಡಿದಿದ್ದಾರೆ ಅಂತ ಕೇಳೋಣ. ನಮಸ್ಕಾರ. ಈ ಹಿಂದೆ ನಾವು ಚನ್ನಪಟ್ಟಣ ಎಲೆಕ್ಷನ್ ಇದ್ದಾಗ ಒಂದು ಪ್ರಿಡಿಕ್ಷನನ್ನು ಎರಡು ಪ್ರಿಡಿಕ್ಷನನ್ನು ಪೇಪರಲ್ಲಿ ಬರೆದೆ. ಒಂದು ಚನ್ನಪಟ್ಟಣ ಎಲೆಕ್ಷನ್, ಎರಡನೇದು ಅಂದರೆ ಕರ್ನಾಟಕಕ್ಕೆ ಮುಂದಾಗುವಂಥ ಹೊಸ ಮುಖ್ಯಮಂತ್ರಿ ಪ್ರತ್ಯಕ್ಷ ಆಗ್ತಾನೆ ಅಂತ ಮಾಡಿದ್ವಿ. ಸೊ ನಾವು ಡೇಟ್ ಟೈಮ್ ಕೂಡ ಕೊಟ್ಟಿದ್ದೆ. ಸೊ ಅದೇ ಡೇಟಲ್ಲಿ ಏನಾಯಿತು, ಕರ್ನಾಟಕದ ಅಸೆಂಬ್ಲಿಯಲ್ಲಿ 2-3 ಸಾರಿ ಮುಂದಾಗುವಂಥ ಸಿ ಎಂ ಹೆಸರನ್ನು ಪ್ರಸ್ತಾವನೆ ಆಯಿತು. ಮತ್ತು ಅದೇ ಕೊಟ್ಟಂತಹ ಡೇಟ್ ನಂತರನೇ ಹಿಂದುತ್ವದ ಮಹಾಹುಲಿ, ಹೊಸ ಹಿಂದೂ ಹುಲಿಯ ಜನನವಾಯಿತು. ಅದಲ್ಲದೆ ಯಾವ ಥರ ಅಂದರೆ ಇಡೀ ಭಾರತವೇ ಒಂದು ಕರ್ನಾಟಕದತ್ತ ತಿರುಗಿ ನೋಡುವಂತಹ ಪರಿವರ್ತನೆ, ತಿರುಗಿ ನೋಡುವಂಥ ಪ್ರತ್ಯಕ್ಷತೆ ಇಲ್ಲಿ ನಮ್ಮ ಒಂದು ಹೊಸ ಸಿ ಎಂ ಆಗುವಂತಹ ಬಯಕೆಯನ್ನು ಉಳ್ಳಂತಹ ವ್ಯಕ್ತಿಯಾದಂತಹ ನಮ್ಮ ಡಿ ಕೆ ಶಿವಕುಮಾರಲ್ಲಿ ಮಹತ್ತರದ ಪರಿವರ್ತನೆ ಕಾಣ್ತಾ ಇದ್ದೀವಿ. ಅದು ಯಾವಾಗ ನಾನು ಕೊಟ್ಟಂಥ ಡೇಟಿಂದಲೇ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳಿದೆ, ಅಲ್ಲಿಂದನೇ ಶುರುವಾಯಿತು ಮಹಾ ಪರಿವರ್ತನೆ, ಮಹಾ ಟ್ರಾನ್ಸಿಷನ್. ಅಲ್ಲಿಂದ ನೋಡ್ಬೋದು, ಜನವರಿ ತಿಂಗಳಿಂದ ನೋಡ್ಬೋದು ಈ ಒಂದು ಡಿ ಕೆ ಶಿವಕುಮಾರಲ್ಲಿ ವಿಪರೀತ ಹಿಂದುತ್ವದ ಜಪ ಶುರು ಆಗ್ತಾ ಇದೆ. ಅವ್ರು ನಾನಾ ರೀತಿ ದೇವಸ್ಥಾನ ಹೋಗ್ತಾ ಇದ್ದಾರೆ, ಶಿವಲಿಂಗಗಳ ಪೂಜೆ ಮಾಡ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಕುಂಭಮೇಳಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಶಿವರಾತ್ರಿಯಲ್ಲಿ ಒಂದು ದೊಡ್ಡ ದೊಡ್ಡ ಆಶ್ರಮಗಳೆಲ್ಲ ಹೋಗಿ ಪೂಜೆ ಪುನಸ್ಕಾರ ಸಲ್ಲಿಸಿದ್ದಾರೆ. ಹಿಂದುತ್ವದ ಮಹಾನ್ ಜಪ ಮಾಡ್ತಾ ಇದ್ದಾರೆ. ಹೊಸ ಹಿಂದೂ ಹುಲಿಯ ಜನನವೇ ಆಗೋಗಿದೆ. ಸೊ ನಾವು ಕೊಟ್ಟಂಥ ಡೇಟಲ್ಲಿ ನಡೆದಂಥ ಪರಿವರ್ತನೆಗಳು, ಆ 3 ತಿಂಗಳು ನಡೆದಂಥ ಪರಿವರ್ತನೆಗಳು ಇಡೀ ಜಗತ್ತೇ ತಿರುಗಿ ನೋಡುವಂತಹ ಸನ್ನಿವೇಶ ನಮ್ಮ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗಿದೆ. ಸೊ ನಾವು ಯಾವುದನ್ನು ಹೇಳಬೇಕಂತ ಬಯಸಿದ್ದೀವಿ ಪ್ರತ್ಯಕ್ಷ ಅಂತ, ಇಡೀ ಬ್ರಹ್ಮಾಂಡವೇ ಇವಾಗ ಅದರ ಬಗ್ಗೆ ಚರ್ಚೆ ಮಾಡ್ತದೆ. ನಾನು ಹೇಳಿದ ಭವಿಷ್ಯವಾಣಿ, ನಾನು ಹೇಳಿದ ಡೇಟ್ ನಂತರನೇ ನಾನಾ ರೀತಿಯ ಗುರುಗಳು ಬಂದರು, ನಾನಾ ರೀತಿಯ ಜ್ಯೋತಿಷಿಗಳು ಬಂದರು. ಎಲ್ಲರೂ ಕೂಡ ತಮ್ಮ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಭವಿಷ್ಯವಾಣಿ ಕೊಡ್ತಾ ಬಂದರು. ಇವಾಗ ಯಾವ ಲೆಕ್ಕಕ್ಕೆ ಬಂದಿದೆ ಅಂದರೆ ನಮ್ಮ ಕರ್ನಾಟಕದ ಪ್ರಮುಖ ಶ್ರೀಗಳು ಕೊಡ್ತಾ ಇರುವಂಥ ಮಹಾನ್ ಘಟಾನುಘಟಿ ಭವಿಷ್ಯವಾಣಿಗಳ ಮಧ್ಯದಲ್ಲಿ ಪೈಪೋಟಿ ನಡೆದಿದೆ. ಸೊ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದ್ದೇ ಆವಾಗ ನಾವು ಕೊಟ್ಟಂತಹ ಡೇಟ್, ಆ ಡೇಟ್ ನಂತರನೇ ಇವೆಲ್ಲ ಕೂಡ ಪರಿವರ್ತನೆ ಕಾಣ್ತಾ ಇದ್ದೀವಿ. ಸೊ ನಾವು ಕೊಡುವಂಥ ಡೇಟ್ ಆಗಲಿ, ನಾವು ಕೊಡುವಂಥ ಭವಿಷ್ಯವಾಣಿ ಆಗಲಿ ಯಾವುದೂ ಕೂಡ ಅಷ್ಟು ಈಸಿಯಾಗಿ ಲೂಸಾಗಿ ಹೇಳುವಂಥದ್ದಿರಲ್ಲ. ತುಂಬ ಡೆಪ್ತಾಗಿ ಅನಲೈಸ್ ಮಾಡಿ ಸ್ಟಡಿ ಮಾಡಿ ಅದನ್ನು ನಾವು ಬ್ರಹ್ಮಾಂಡಕ್ಕೆ ತಗೊಂಡು ಬಂದಿರ್ತೀವಿ. ಸೊ ಇಲ್ಲಿ ನಾವು ನೋಡ್ತಾ ಇರೋ ಪರಿವರ್ತನೆ, ನಾವು ಈ ಹಿಂದೆ ಡಿಸೆಂಬರ್ಗಿಂತ ಹಿಂದೆ ನೋಡಿರುವಂತಹ
ಕರ್ನಾಟಕ ರಾಜಕೀಯ ಪರಿವರ್ತನೆ ಇವಾಗ ನೋಡಿದಂಥ ಪರಿವರ್ತನೆ ತುಂಬ ಇದೆ. ಇನ್ನು ಮುಂದೆ ಬರುವಂತಹ ಸಿಚುವೇಶನ್ಗಳಲ್ಲಿ ತುಂಬಾ ಚೇಂಜಸ್ ಕಾಣ್ತೀವಿ, ತುಂಬಾ ಒಂದು ಏರುಪೇರು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ಎಲ್ಲರೂ ಕೇಳ್ತಾ ಇರೋದು, ಮುಂದೆ ಯಾರಾಗ್ತಾರೆ ಸಿ ಎಂ, DK ಶಿವಕುಮಾರ್ ಸಿ ಎಂ ಆಗ್ತಾರಾ ಅಂತ ತುಂಬ ಜನ ನನಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಾಯಿತು, ಒಬ್ಬರು ವರಿಷ್ಠರು, ಒಂದು ರಾಜಕೀಯ ಮುತ್ಸದ್ದಿಗಳು ವರಿಷ್ಠರು ನನ್ನನ್ನು ಅಪ್ರೋಚ್ ಆಗಿದ್ರು. ಯಾವಾಗಂದರೆ ಜನವರಿ ಎಂಡಲ್ಲಿ ಅವರು ಹೇಳಿದರು ಏನಂತಂದರೆ, ಗುರುಗಳ ನೀವು ಹೇಳಿರೋ ಪ್ರಕಾರ ಜನವರಿ 15ಕ್ಕೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಆರ್ಡರ್ ಕೊಟ್ಟಿದೆ, ಈ ಪದನ್ನು ಬಿಟ್ಟು ಕೊಡ್ರಿ ಅಂತ ಹೈಕಮಾಂಡ್ ಆರ್ಡರ್ ಕೊಟ್ಟಿದೆ. ಆದಾಗಲೂ ಕೂಡ ಅವ್ರು ಹಠ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನನಗೆ ಬಂದು ಕೇಳಿದಾಗ, ನಾನು ಅದೇ ಟೈಮಲ್ಲಿ ಪ್ರಶ್ನಾವಳಿ ಹಾಕಿದಾಗ ಅಲ್ಲಿ ಏನು ಬಂತು ಅಂತಂದರೆ, ಇಟ್ ಇಸ್ ಬಿಯಾಂಡ್ ಅಸ್ಟ್ರಾಲಜಿ, ಜ್ಯೋತಿಷ್ಯಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ, ಜ್ಯೋತಿಷ್ಯಕ್ಕೆ ಮೀರ ಜ್ಞಾನ. ಯಾಕೆಂದರೆ DK ಶಿವಕುಮಾರ್ಗೆ ಇದು ರಾಜಕೀಯ ಯೋಗ ಇತ್ತು, ಯಾವುದು CM ಯೋಗ. ಆದರೆ ಕೆಲವೊಂದು ದುಷ್ಟಶಕ್ತಿಗಳು ಅವ್ರನ್ನ ಏನು ಮಾಡ್ತು, ಆ ಒಂದು ಸೀಟನ್ನು ತಗೊಳಕ್ಕಾಗದೇ ಅವ್ರನ್ನ ಈ ಸೀಟಿಂದ ಹೊರಗಡೆ ಇಡ್ತು. ಸೊ ಇವಾಗ ಏನಾಗುತ್ತೆ ಅಂತ ನಾನು ಆ ಒಂದು ಕೆಲವೊಬ್ಬರು ವರಿಷ್ಠರು ರಾಜಕೀಯ ಮುತ್ಸದ್ದಿಗಳ ಮಧ್ಯದಲ್ಲಿ ನಾವು ಪ್ರಶ್ನಾವಳಿ ಹಾಕಿದಾಗ ದೇವ್ರು ಏನು ಹೇಳ್ತಂದರೆ, ಆ ಹೆಮ್ಮರವನ್ನು ಭಗವಂತನೇ ಮಣಿಸ್ತಾನೆ ಅಂತ ಹೇಳ್ತು. ಅದಾಗಿ ಒಂದೇ ವಾರಕ್ಕೆಲ್ಲ ನಾವು ನೋಡ್ಬೋದು, ನಮ್ಮ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ವೀಲ್ ಚೇರಲ್ಲಿ ಫಿಕ್ಸ್ ಆಗೋಗ್ಬಿಟ್ರು. ಸೊ ಹಾಗೇ ಆ ಮುಂದೆ ಬರೋ ದಿನಗಳಲ್ಲಿ ಆ ಭಗವಂತನ ಆಟವೇ ತುಂಬಾ ವಿಪರೀತ. ಅವರುಂಟು, ಆ ಭಗವಂತನುಂಟು. ಯಾಕೆಂದರೆ ಇದು ಏನಾಗಿದೆ ಅಂದರೆ, ಆ ಒಂದು ಸಮಯ, ಆ ಒಂದು ಗಳಿಗೆಯನ್ನು ಮೀರಿ ಅಧಿಕಾರವನ್ನು ತಗೊಂಡು ಕೂತ್ಕೊಂಡಿದ್ದಾರೆ. ಸೊ ಅದೇನಾಗುತ್ತೆ ಮುಂದಿನ ದಿನಗಳಲ್ಲಿ, ನಾನು ಈ ಹಿಂದಿನ 6 ತಿಂಗಳ ಮುಂಚೆನೇ ಹೇಳಿದ್ದೆ, ಇವಾಗಲೂ ಅದೇ ಹೇಳ್ತಿದ್ದೀನಿ, ಇದು ಒಂದು ದುರಂತಕ್ಕೆ ನಾಂದಿ ಆಗುತ್ತೆ, ದುರಂತದ ಅಂತ್ಯ ಆಗುತ್ತೆ. ಸುಮ್ಮನೆ ಸಾಧಾರಣವಾಗಿ ಅಂತ್ಯ ಆಗಲ್ಲ. ಯಾಕೆಂದರೆ ರಾಜಲಕ್ಷ್ಮಿಯನ್ನು ತಾನಾಗಿ ಒಲಿದು ಬರಬೇಕು ವಿನಃ ನಾವು ಅದನ್ನು ಒತ್ತಾಯಪೂರ್ವಕವಾಗಿ ತಗೊಂಡು ಬರಬಾರ್ದು. ಇಲ್ಲಿ ಇವ್ರು ಏನು ಮಾಡ್ತಾರೆ, ಒತ್ತಾಯಪೂರ್ವಕವಾಗಿ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಬಟ್ ಅದರ ಅಂತ್ಯ ಮತ್ತು ದುರಂತ್ಯದಲ್ಲೇ ಆಗುವಂಥದ್ದು. ಸೊ ಅದಕ್ಕೇನಾಯಿತು ಅಂದರೆ, ನಾನು ರಾಜಕೀಯ ಮುತ್ಸದ್ದಿಗಳಿಗೆ ಹೇಳಿದ್ದು ಅಷ್ಟೇ. ತುಂಬ ವರಿಷ್ಠರು ಬಂದಿದ್ದರು, ಅವರೊಟ್ಟಿಗೆ ರಾಜಕೀಯ ಚರ್ಚೆ ಮಾಡಿದಾಗ ಭಗವಂತ ಹೇಳಿದ್ದು, ಆ ಹೆಮ್ಮರವನ್ನು ಭಗವಂತನೇ ಬಗ್ಗಿಸ್ತಾನೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಕೊನೆಯ ಎಂಡ್ ಆಫ್ ದ ಡೇ ಇವರು DK ಶಿವಕುಮಾರ್ ಅವರಿಗೆ ಅಧಿಕಾರ ಪ್ರಾಪ್ತಿಯಾಗೋದು ಮಾತ್ರ ಶತಸಿದ್ಧ, ಯಾವ ರೀತಿ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ನಾವಿಂದು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ ಅಂತಂದರೆ, ನಾವು ಕೊಡುವಂಥ ಪ್ರತಿಯೊಂದು ಭವಿಷ್ಯವಾಣಿಯೂ ಕೂಡ ಚಾಚು ತಪ್ಪದೆ ನಡೀತಾ ಇದೆ. ಅದು ಮತ್ತೆ ಒಂದು ಸಮಾಜದಲ್ಲಿ ಪರಿವರ್ತನೆಯ ಮೆಸೇಜನ್ನು ಕೊಡ್ತಾ ಇದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರು ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಈ ಹಿಂದೆ ನಾವು ಚನ್ನಪಟ್ಟಣ ಎಲೆಕ್ಷನ್ ಇದ್ದಾಗ ಒಂದು ಪ್ರಿಡಿಕ್ಷನನ್ನು 2 ಪ್ರಿಡಿಕ್ಷನನ್ನು ಪೇಪರಲ್ಲಿ ಬರೆದೆ. ಒಂದು ಚನ್ನಪಟ್ಟಣ ಎಲೆಕ್ಷನ್, 2 ಅಂದರೆ